ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಏನಂದರೆ, ಒಂದೊಂದು ಸಲ ಈ ವೀಕೆಂಡ್ ಇದ್ದಾಗ, ಲೀವ್ ಇದ್ದಾಗ ಮನಸ್ಸು ಎಲ್ಲಾದರೂ ಹೋಗಬೇಕು ಅಂತ ಅನಿಸುತ್ತೆ. ಬಟ್ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗಲ್ಲ. ಅಲ್ಲಿ ಹೋಗಿದ್ದೀವಿ, ಇಲ್ಲಿ ಹೋಗಿದ್ದೀವಿ, ಅಲ್ಲಿ ಬೇಡ ಇಲ್ಲಿ ಬೇಡ ಅಂಥ ಟೈಮಲ್ಲಿ ಏನು ಮಾಡಿಬಿಡ್ಬೇಕು ಅಂದರೆ, ಶಿಸ್ತಾಗಿ ಬೈಕ್ ಎತ್ಕೊಂಡು ರೋಡ್ಗೆ ಹೋಗ್ಬಿಡ್ಬೇಕು. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬೇಕು. ಮನಸ್ಸು ಎಲ್ಲಿ ಹೋಗಬೇಕು ಅನಿಸುತ್ತೋ ಅಲ್ಲಿ ಹೋಗ್ತಾ ಇರಬೇಕು. ಹಾಗೆ ನನಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಬಂದೆ ರೋಡ್ಗೆ. ಹಾಗೆ ಹೋಯ್ತಾ ಅಲ್ಲೊಂದು ಬೋರ್ಡ್ ನೋಡಿದೆ, ಶ್ರವಣ ಬೆಳಗೊಳ ಅಂತ. ಆ್ಯಕ್ಚುಲಿ ಹೌದು, ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದೀವಿ, 300-400 ಕಿಲೋಮೀಟರೆಲ್ಲ ಬೈಕಲ್ಲಿ ಹೋಗ್ಬಿಟ್ಟಿದ್ದೀನಿ. ಬಟ್ ಇಲ್ಲಿಗೆ ಹೋಗಿ ತುಂಬ ವರ್ಷ ಆಗೋಯ್ತಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. Take off the foo-foo, take off the cloud chase, take off the Wi-Fi, take off the money phone, take off the car loan, take off the flex and the white loss, take off the weird ass jewelry, I'ma take 10 steps, then I'm taking off top off, take off the fabricated streams and the microwave memes, it's a real world outside, take off your idols, take off the wrong. ಸರಿ ಆಯಿತು, ಇಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟೆ. ಆ್ಯಕ್ಚುಲಿ ತುಂಬ ವರ್ಷ ಆಗೋಯ್ತು ಇಲ್ಲಿಗೆ ಹೋಗಿ. ಧರ್ಮಸ್ಥಳ, ಉಡುಪಿ ಅಲ್ಲೆಲ್ಲ ಓಡಾಡ್ಬಿಟ್ಟೆ ರೀಸೆಂಟಾಗಿ. ಬಟ್ ಇಲ್ಲಿಗೂ ಹೋಗಲಿಲ್ಲ. ಸರಿ ಆಯಿತು. ಏನು ಗೊತ್ತಾ, ಇನ್ನೊಂದೇನೆಂದರೆ, ನಾವು ಪ್ಲ್ಯಾನ್ ಮಾಡಿ ಹೋಗ್ತೀವಲ್ಲ ಟ್ರಿಪ್ಪು, ಅದು ಯಾವುದೂ ಸಕ್ಸಸ್ ಆಗೋಲ್ಲ. ಫ್ರೆಂಡ್ಸೂ ಕೈ ಕೊಡ್ತಾರೆ, ನಮಗೂ ಟೈಮ್ ಸಿಗೋಲ್ಲ. ಸಡನ್ನಾಗಿ ಫ್ಯೂ ಸೆಕೆಂಡ್ಸಲ್ಲಿ, ಫ್ಯೂ ಮಿನಿಟ್ಸಲ್ಲಿ ಪ್ಲ್ಯಾನ್ ಮಾಡ್ತೀವಿ ನೋಡಿ, ಅದೇ ಸಕ್ಸಸ್ ಆಗೋದು. ಏನಂತೀರಾ? ಸೊ ಇದೇ ನೋಡಿ ಮೇಯ್ನ್ ಎಂಟ್ರೆನ್ಸು. ಆ ಬೆಟ್ಟ ಹೋಗಿದೆಯಲ್ಲ ಎಂಟ್ರೆನ್ಸ್ ಅದು. ಆ್ಯಕ್ಚುಲಿ ತುಂಬ ವರ್ಷ ಆಗೋಗಿತ್ತು, ಇಲ್ಲಿ ಬಂದಿದೆ ಅನ್ನೋದು ಮರ್ತೋಗಿದೆ. ಗೈಸ್, ಇನ್ನೊಂದೇನೆಂದರೆ, ನೀವೇನಾದರೂ ಆಫ್ಟರ್ 25 ಆಗಿದ್ದರೆ, ಆಮೇಲೆ ನೀವು ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಟ್ರಿಪ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇರ್ತೀರ, ಮಾಡಿರಲ್ಲ, ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಬಿಡು, ಇಲ್ಲ ಮುಂದಿನ ವರ್ಷ ಅಥವಾ ಮುಂದಿನ ತಿಂಗಳು, ಹಿಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ತುಂಬ ವರ್ಷ ಕಳೆದ್ಬಿಟ್ಟಿರ್ತೀವಿ ನಾವು. ಆಫ್ಟರ್ 35 ಆದಮೇಲೆ ನಾವಂತೂ ಓಡಾಡೋಕ್ಕಾಗಲ್ಲ. ಅದರಲ್ಲೂ ಎಸ್ಪೆಷಲಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನ ಅಂತೂ ಸುತ್ತಾಡ್ತೀವಿ ಅಂದರೆ ಅದು ಕನಸಿನ ಮಾತು. ಏಜ್ ಇದ್ದಾಗಲೇ ಸುತ್ತಾಡಬೇಕು. ಏನು ನಿಮಗೆ ವಾರ ಪೂರ್ತಿ ಸುತ್ತಾಡಿ, ತಿಂಗಳು ಪೂರ್ತಿ ಸುತ್ತಾಡಿ ಅಂತಲೂ ಯಾರೂ ಹೇಳಲ್ಲ. ಏನಿಲ್ಲ, ಮಂತ್ಲಿ 4 ಲೀವ್ ಇದ್ದೇ ಇರುತ್ತೆ. ಬೇಡ 4 ದಿನ ಬೇಡ, ಅಟ್ಲೀಸ್ಟ್ ನಿಮಗೋಸ್ಕರ ಅಂತ 2 ದಿನ ಎತ್ತಿಡಿ. ಫ್ರೆಂಡ್ಸ್ ಜೊತೆ ಹೋಗಿ, ಇಲ್ಲ ಫ್ರೆಂಡ್ಸ್ ಬರಲಿಲ್ವಾ ಫ್ಯಾಮಿಲಿನೂ ಆಗಲಿಲ್ವಾ, ಅಟ್ಲೀಸ್ಟ್ ಸೋಲೋ ಟ್ರಿಪ್ ಹೋಗಿ ಫ್ರೆಂಡ್ಸ್. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಲೈಫನ್ನ ಬರೀ ಕೆಲಸ, ಜವಾಬ್ದಾರಿ ಅಂತಲೇ ಹಾಳು ಮಾಡ್ಕೊಂಬಿಡ್ತೀವಿ. 20 to 23 ಆಗ್ತಿದ್ದಂಗೆ ಜವಾಬ್ದಾರಿನ ತಲೆ ಮೇಲೆ ಎತ್ಕೊಂಡು ಅಷ್ಟೇ ಮುಗೀತು. ಇನ್ನೇನಾದರೂ ಕೆಲಸ ಅದು ಇದು ಅಂತ ಟೈಮ್ ಹೋಗೋದು ಗೊತ್ತಾಗಲ್ಲ. ಯಾರಾದರೂ 4-5 ವರ್ಷ ಆದಮೇಲೆ ಯಾರಾದರೂ ಏನಪ್ಪ ಇನ್ನೂ ಮದುವೆ ಆಗಿಲ್ವಾ ಅಂತ ಕೇಳಿದಾಗ ಗೊತ್ತಾಗುತ್ತೆ, ಅಯ್ಯೋ ಇಷ್ಟೊಂದು ಏಜ್ ಆಗೋಗಿದೆಯಾ ನಮಗೆ ಅಂತ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಇರೋದೊಂದು ಲೈಫ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಮದುವೆ ಆದಮೇಲೆ ನಮ್ಮ ಲೈಫೇ ಚೇಂಜ್ ಆಗೋಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಆಮೇಲೆ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಓಡಾಡಬೇಕು ಅಂತ ಮನಸ್ಸು ಕೂಡ ಆಗೋಲ್ಲ. ಮನಸ್ಸಿದ್ರೂ ಕೂಡ ನಾವು ಇದನ್ನು ನಿಲ್ಲಿಸ್ಬಿಡ್ತೀವಿ. ಏನು ಖರ್ಚು ಮಾಡ್ತೀವಲ್ಲ ದುಡ್ಡು, ಅದು ಇನ್ನೊಂದಕ್ಕಾಗುತ್ತೆ, ಮತ್ತೊಂದಕ್ಕಾಗುತ್ತೆ ಅಂತ ಖರ್ಚು ಮಾಡೋದೇ ನಿಲ್ಲಿಸ್ಬಿಡ್ತೀವಿ. ಸೊ ಬಿಫೋರ್ ಮ್ಯಾರೇಜ್, ಆದಷ್ಟು ಬಿಫೋರ್ ಮ್ಯಾರೇಜ್ ನಿಮ್ಮ ಆಸೆಗಳನ್ನೆಲ್ಲ ಎಲ್ಲೆಲ್ಲಿ ಓಡಾಡಬೇಕು, ಫ್ರೆಂಡ್ಸ್ ಜೊತೆ ಆಗಲಿ, ಯಾರ ಜೊತೆ ಆದರೂ ಪರವಾಗಿಲ್ಲ, ಓಡಾಡಿ ಕಳೆದ್ಬಿಡಿ. ಆ ಮದುವೆ ಆದಮೇಲೆ ಫ್ರೆಂಡ್ಸ್ ಜೊತೆ ಅಂತೂ ಓಡಾಡೋಕ್ಕಾಗಲ್ಲ. ವೈಫ್ ಜೊತೆ ಓಡಾಡ್ತೀವಿ ಅಂತ ಅಂದ್ಕೊಂಡ್ರೂ ತುಂಬ ಓಡಾಡೋಕ್ಕಾಗಲ್ಲ. ಯಾಕಂದರೆ ಅದು ಸೇವಿಂಗ್ಸ್ ಮಾಡೋದ್ರಲ್ಲೇ ಮತ್ತೆ ನಮ್ಮ ಲೈಫ್ ಕಳೆದ್ಬಿಡ್ತೀವಿ.